ಇದು ನನ್ನ ಹೊಸ ಸಿನಿಮಾದ ತಂಡ. ಇದು ನಂದು 4ನೇ ಸಿನಿಮಾ. ಇದು ಯು ಟರ್ನ್ ಟು ನನ್ನ ಮೊದಲೇ ಸಿನಿಮಾ. ಅದಾದಮೇಲೆ ರಾಮ ಆ್ಯಂಡ್ ರಾಮು ಅಂತ ನಾನು ಇನ್ನೊಂದಕ್ಕೆ ಪ್ರೆಸ್ ಮೀಟ್ ಮಾಡಿಲ್ಲ, ಅದು 2ನೇ ಸಿನಿಮಾ. ಅದಾದಮೇಲೆ ಪ್ರೆಸ್ ಮೀಟ್ ಮಾಡಿದ್ವಿ, ಕರಿಮಣಿ ಮಾಲೀಕ ನೀನಲ್ಲ ಅಂತ, ಅದು ಡಬ್ಬಿಂಗ್ ನಡೀತಾ ಇದೆ. ಇದು ನಂದು 4ನೇ ಸಿನಿಮಾ, ಇವತ್ತು ಮುಹೂರ್ತ ಮಾಡಿರೋದು. ನಿಮ್ಮೆಲ್ಲರ ಆರೈಕೆ, ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಜರ್ನಿ ಮುಂದೆ ಹೋಗ್ತಾ ಇದೆ. ಸೊ ಇದೇ ರೀತಿ ಇರಲಿ. ಇದು ಹೊಸ ಸಿನಿಮಾ ತಂಡದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಕೊಡೋದಾದರೆ, ಶ್ರೇಯಸ್ ಇದಕ್ಕೆ ಈ ಸಿನಿಮಾಗೆ ಹೀರೋ ಆಗಿ ನಾಯಕ ನಟನಾಗಿ ಆಕ್ಟ್ ಮಾಡ್ತಾ ಇದ್ದಾನೆ. ಸಿನಿಮಾದ ಹೆಸರು ನಿಮ್ಗೆ ಗೊತ್ತಿದ್ದಂಗೆ ವೈಭೋಗ. ಅದ್ರ ಜೊತೆಗೆ ಸಂಜನಾ ಹೊಸ ಹುಡುಗಿ. ನನ್ನ ಎಲ್ಲ ಸಿನಿಮಾದಲ್ಲೂ ಹೊಸಬ್ರನ್ನ ನನ್ನ ಕೈಲಾದ ಮಟ್ಟಿಗೆ ನಾನು ಪರಿಚಯ ಮಾಡಿಸ್ತಾನೆ ಇದ್ದೀನಿ. ಅವ್ರು ಬೆಳೆಯೋದು ಮುಂದೆ ಹೋಗೋದು ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ಸಂಜನಾ ತುಂಬ ಒಳ್ಳೆ ಟ್ಯಾಲೆಂಟೆಡ್ಡು. ಅವರು ಮೈಸೂರಲ್ಲಿ ಯಾವುದು ನಿಮ್ಮದು ನಟನಾ ರಂಗಶಾಲೆಯಲ್ಲಿ ಈಗಲೂ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅವರು ಗೊತ್ತು ಲೆಜೆಂಡು. ಅವ್ರ ಜೊತೆ ನಾವು ಕೆಲಸ ಮಾಡೋದೇ ನಮಗೆ ಅದೃಷ್ಟ, ಸುರೇಶ್ ಸರ್ ಜೊತೆಗೆ. ಮತ್ತು ನಾಗೇಂದ್ರ ಅರಸು ಸರ್ ಅಷ್ಟೇ, ಅದ್ಯಾವುದೋ ಜನ್ಮದ ಪುಣ್ಯ ಇರಬೇಕು. ಇವ್ರ ಜೊತೆಗೆ 2ನೇ ಸಿನಿಮಾ ಮಾಡ್ತಾ ಇದ್ದೀನಿ. ರಾಮ ಆ್ಯಂಡ್ ರಾಮು ಆದಮೇಲೆ ಇವರಿಬ್ಬರು ಇದ್ದಾರೆ ರಾಮ ಆ್ಯಂಡ್ ರಾಮನ ಸಿನಿಮಾದಲ್ಲಿ. ನಿರಂಜನ್ ಬೋಪಣ್ಣ DOP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವರು ಚೇತನ್ ಅವರು. ಅನೌನ್ಸ್ ಮಾಡಬೇಡಿ ಅಂತ ನನಗೆ ರಿಸ್ಟ್ರಿಕ್ಷನ್ ಇಟ್ಟಿದ್ದಾರೆ. ಸದ್ಯಕ್ಕೆ ಇವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ, ಚೇತನ್ ನಿಂಗೇಗೌಡ ಅಂತ. ಸೊ ಅವ್ರಿಗೂ ಒಳ್ಳೇದಾಗಲಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಇದೊಂದು ಕಮರ್ಷಿಯಲ್ ಸಿನಿಮಾ. ನೀವಲ್ಲಿ ಲೈನ್ಸ್ ನೋಡಬೇಕು, ಯವ್ವನದಲ್ಲಿ ಹುಟ್ಟೋ ಪ್ರೀತಿಗೋಸ್ಕರ ಎತ್ತವರ ಮರಿಬೇಡ ಅಂತ. ಸೊ ಅಂದರೆ ಇವತ್ತೇನಾಗ್ತಾ ಇದೆ, ಯೂತ್ಸು ಪ್ರೀತಿ ಪ್ರೇಮ ಎಲ್ಲನೂ ನಿಜನೇ, ಅದ್ರ ಜೊತೆಗೆ ತಂದೆ ತಾಯಿನೂ ನಿಜನೇ. ನಮಗೆ ಜನ್ಮ ಕೊಟ್ಟವ್ರನ್ನ ನಾವು ಯಾವತ್ತೂ ಮಾರಿಬಾರ್ದು. ಪ್ರೀತಿ ದೊಡ್ಡದು ಅಂತ ನಾವು ನಂಬ್ತೀವಿ, ಅದು ಎಲ್ಲದಕ್ಕಿಂತ ದೊಡ್ಡದು ತಂದೆ ತಾಯಿ ಜೊತೆಗೆ ಪ್ರೀತಿನೂ ಉಳಿಸ್ಕೊಳ್ಳೋದು ಈ ಸಿನಿಮಾದ ಒಂದು ಸಾರತ್ವ. ಸೊ ಹಾಗಾಗಿ ವೈಭೋಗದ ಜೊತೆಗೆ ಪ್ರೀತಿ ಯಾವ ರೀತಿ ಉಳಿಯುತ್ತೆ ಅನ್ನೋದು ಈ ಸಿನಿಮಾ ಕಥೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಶೂಟಿಂಗ್ ಬಂದು ಚನ್ನಪಟ್ಟಣ, ಮೈಸೂರು. ಅದಾದಮೇಲೆ ಸಾಂಗ್ ಶೂಟಿಂಗು ನಮಗೆ ನೋಡೋಣ, ಇನ್ನು ಮಂಗಳೂರು ಅಂದ್ಕೊಂಡಿದ್ದೀವಿ. ಸೊ ಕೆಲವು ಪ್ಲಾನ್ಸ್ ನಡೀತಾ ಇದೆ. ಇವತ್ತು ಮುಹೂರ್ತ ಮಾಡ್ಕೊಂಡಿದ್ದೀವಿ. ಶೆಡ್ಯೂಲ್ ಟಾಕಿ ಪೋರ್ಷನ್ ಚನ್ನಪಟ್ಟಣ ಮತ್ತು ಮೈಸೂರು, ರಾಮನಗರ ಈ ಭಾಗದಲ್ಲಿ ನಾವು ಶೂಟ್ ಪ್ಲಾನ್ ಮಾಡಿದ್ದೀವಿ. ಒಂದು 20ರಿಂದ 30 ದಿನ ಟಾಕಿ ಪೋರ್ಷನ್ ಪ್ಲಾನ್ ಮಾಡಿದ್ದೀವಿ. ಅದಾದಮೇಲೆ ಫೈಟು ಮತ್ತು ಸಾಂಗ್ಸು ಒಂದು 10ರಿಂದ 15 ದಿನ ನಾವು ಫೈಟು ಮತ್ತು ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ. ಬಜೆಟ್ 1 CR ನಾವು ಪ್ಲಾನ್ ಮಾಡಿದ್ದೀವಿ. ಸೊ ಇಷ್ಟು ನನ್ನ ಸಿನಿಮಾ. ಇದರಲ್ಲಿ ನಾನು ನಿರ್ದೇಶನ ಮತ್ತು ಸಂಗೀತ ಎರಡನ್ನೂ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಆರೈಕೆ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಏನಾದರೂ ಕೇಳೋದಿದ್ರೆ ದಯವಿಟ್ಟು ಕೇಳಿ. ಇದರಲ್ಲಿ 4 ಹಾಡುಗಳಿದ್ದಾವೆ. ಶೆಡ್ಯೂಲ್ ಅಂತಂದರೆ 20ರಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಈ ಮಂತ್ 20ರಿಂದ. ಸರ್ ಈಗ ಕರಿಮಣಿ ಮಾಲೀಕ ರಿಲೀಸ್ ಆಗಬೇಕು, ರಾಮ ಆ್ಯಂಡ್ ರಾಮ್ ರಿಲೀಸ್ ಮಾಡ್ಬೇಕು ಸರ್. ರಾಮ ಆ್ಯಂಡ್ ರಾಮ್ ಸೆನ್ಸಾರ್ ಆಯಿತು 2 days ಬ್ಯಾಕ್, ಇದೇ ಸ್ಟುಡಿಯೋದಲ್ಲಿ ಸೆನ್ಸಾರ್ ಆಯಿತು. ಇಲ್ಲ ಸೆನ್ಸಾರ್ ಆಯ್ತಲ್ಲ ನಂದು. ಇವಾಗ ಸುಮ್ಮನೆ ಟೈಟಲ್ ಲಾಂಚ್ ಮಾಡ್ಕೊಂಡು ಬಿಟ್ಟರೆ ಇವಾಗ ಸೆನ್ಸಾರ್ ಆಯ್ತಲ್ಲ. ರಾಮ ಆ್ಯಂಡ್ ರಾಮ್ ಇದೇ ಸ್ಟುಡಿಯೋದಲ್ಲಿ ಆಯಿತು, ಅದೇ ಆಪರೇಟರ್ ಮಾಡಿದ್ದಾರೆ, UA ಸರ್ಟಿಫಿಕೇಟ್ ಬಂತು. ಮತ್ತು ಕರಿಮಣಿ ಮಾಲೀಕ ನೀನೆಲ್ಲ ಡಬ್ಬಿಂಗ್ ನಡೀತಾ ಇದೆ. ಅದು ನಾವು ಈ ಇಯರ್ ಏಪ್ರಿಲಲ್ಲಿ ಅನೌನ್ಸ್ ಮಾಡಿದ್ದು. ಶೂಟ್ ಮುಗಿಸಿ ಡಬ್ಬಿಂಗ್ ನಡೀತಾ ಇದೆ. ಸೊ ಅದಾದಮೇಲೆ ಈಗ ಈ ಸಿನಿಮಾ ಮುಹೂರ್ತ ಮಾಡಿದ್ದೀನಿ. 100% ಈ ಸಿನಿಮಾಲ್ಲಿ ಮುಗಿಯುತ್ತೆ. ಅದು ಗೊತ್ತಿಲ್ಲ, ನಮಗೇನೋ ಕೆಲಸ ಬರ್ತಾ ಇದ್ದಾವೆ, ಕೆಲಸ ಮಾಡ್ತಾ ಇದ್ದೀವಿ. ಒಂದಷ್ಟು ಜನಕ್ಕೆ ನಾವು ಕೆಲಸ ಕೊಡ್ತಿದ್ದೀವಿ, ಲೈಟ್ ಬಾಯ್ಸಿಂದ ಹಿಡಿದು ಪ್ರೊಡಕ್ಷನ್ ಅವ್ರಿಗೆ ಎಲ್ಲರೂ ಕೆಲಸ ಕೊಡ್ತಾ ಇದ್ದೀವಿ. ವರ್ಷಕ್ಕೊಂದು ಸಿನಿಮಾ ಮಾಡೋದ್ರ ಬದಲು ವರ್ಷಕ್ಕೊಂದು 4-5 ಸಿನಿಮಾ ಮಾಡಿದರೆ ಒಂದಷ್ಟು ಜನಕ್ಕೆ ನಾವು ಕಲಿಯೋದ ಮಟ್ಟಿಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಈ ವಯಸ್ಸಲ್ಲಿ ಮಾಡಿದ್ದೀನಿ, ಯಾವ ವಯಸ್ಸಲ್ಲಿ ಮಾಡೋಣ ಅಂತ. ಸೊ ಹಾಂ ಸರ್, ಇದು ಕತೆ ಅಂತಂದರೆ ವೈಭೋಗ ಅಂತ 100% ಇದು ರಿಲಿವೆಂಟ್ ಇದೆ. ಒಂದು ಅಂದರೆ ಒಂದು ಕುಟುಂಬದಲ್ಲಿ ಒಂದು ವೈಭೋಗ ಇರುತ್ತೆ. ಆ ವೈಭೋಗ ಮಿಸ್ ಆಗಿರುತ್ತೆ. ಅದು ಮತ್ತೆ ಹೀರೋಯಿನ್ ಕಡೆಯಿಂದ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದು ವೈಭೋಗದ್ದು ಸಿಂಪಲಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಅಷ್ಟು ಹೇಳ್ಬೋದು. ಅದ್ರ ಮೇಲೆ ತೀರಾ ಹೇಳಕ್ಕೆ ಹೋದರೆ ಕತೆ ರಿವೀಲ್ ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.